ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಇವತ್ತಿನ ತರಗತಿಯಲ್ಲಿ ಗುಣಾಕಾರದ ಪರಿವರ್ತನೆಯ ನಿಯಮ ಮತ್ತು ಸಹವರ್ತನೆಯ ನಿಯಮದ ಬಗ್ಗೆ ತಿಳಿದುಕೊಳ್ಳೋಣ. ಹಿಂದಿನ ತರಗತಿಯಲ್ಲಿ ಸಂಕಲನದ ಪರಿವರ್ತನೆ ಮತ್ತು ಸಹವರ್ತನೆ ನಿಯಮವನ್ನು ನೋಡಿದ್ದೀವಿ. ಇವತ್ತು ನಾವು ಗುಣಾಕಾರದ ಬಗ್ಗೆ ನೋಡೋಣ. ಹಾಗಾದರೆ ಗುಣಾಕಾರದ ಪರಿವರ್ತನೆ ನಿಯಮ ಅಂದರೆ ಏನು ಅನ್ನುವಂಥದ್ದು ನೋಡೋಣ. ಪೂರ್ಣ ಸಂಖ್ಯೆಗಳನ್ನು ಯಾವುದೇ ಕ್ರಮದಲ್ಲಿ ಗುಣಿಸಿದರೆ ಗುಣಲಬ್ಧವು ಒಂದೇ ಆಗಿರುತ್ತದೆ. ಅಂದರೆ ಯಾವುದೇ ಎರಡು ಸಂಖ್ಯೆಗಳನ್ನು ನೋಡಿ, ಈಗ ಎಕ್ಸಾಂಪಲ್ ಮುಖಾಂತರ ನೋಡೋಣ. ಯಾವುದೇ ಎರಡು ಸಂಖ್ಯೆಗಳನ್ನು ಏನು ಮಾಡೋದು, ಗುಣಾಕಾರ ಮಾಡೋದು ಯಾವುದೇ ಕ್ರಮದಲ್ಲಿ. ಈಗ ಒಂದು ಬರೆದಿದ್ದೀನಿ ನಾನು, ಹೌದಾ. 6 × 4 ಎಷ್ಟಾಗುತ್ತೆ? 24. 6 4 24, 4 24, ಹೌದಲ್ಲ. ಈಗ ನೋಡಿ, 24 = 24. ಎಡಬದಿ ಮತ್ತು ಬಲಬದಿ ಎರಡು ಏನಾಗಿರ್ಬೇಕು? ಸಮನಾಗಿರ್ಬೇಕು. ಹೀಗೆ 6ರ ಸ್ಥಾನ ಇಲ್ಲಿ ಏನಾಗಿದೆ? ಬದಲಿ ಆಗಿದೆ. 6 4 4 6. ಹಿಂಗೆ ಯಾವುದೇ ತೆರನಾಗಿ ಗುಣಿಸಿದ್ರೂ ಆನ್ಸರ್ ಏನಾಗಿರ್ಬೇಕು? ಒಂದೇ ಆಗಿರ್ಬೇಕು. ನೋಡಿ, ಇನ್ನೊಂದು ಎಕ್ಸಾಂಪಲ್ ಅನ್ನ ನೋಡೋಣ. 8 × 2 2 × 8, ಹೌದಾ. 8 2 16, 2 8 16, ಹೌದಾ. ಸ್ಥಾನ ಬದಲಾವಣೆ ಆದ್ರೂ ಕೂಡ ಅಲ್ಲಿ ಏನಾಗಿರುತ್ತೆ? ಆನ್ಸರ್ ಒಂದೇ ಇರುತ್ತದೆ. ಈ ನಿಯಮ ಏನಾಗುತ್ತೆ ಅಂದ್ರೆ ಗುಣಾಕಾರದ ಪರಿವರ್ತನೆಯ ನಿಯಮ. ಇಲ್ಲಿ 2 ಸಂಖ್ಯೆಗಳು ಮಾತ್ರ ಬಂದಿರ್ತವೆ. ಇನ್ನು ಸಹವರ್ತನೆ ಅಂದ್ರೆ ಅಲ್ಲಿ 3 ಸಂಖ್ಯೆಗಳು ಬಂದಿರ್ತವೆ. ಅದರದ್ದು ನೋಡೋಣ ಯಾವ ರೀತಿಯಾಗಿದೆ ಅಂತ. ನೋಡಿ, ಪೂರ್ಣ ಸಂಖ್ಯೆಗಳನ್ನು ಯಾವುದೇ ರೀತಿ ಗುಂಪು ಮಾಡಿ ಗುಣಿಸಿದರೆ ಗುಣಲಬ್ಧವು ಒಂದೇ ಆಗಿರುತ್ತದೆ. ಗುಂಪು ಯಾಕೆ ಮಾಡ್ತೀವಿ ಅಂದ್ರೆ 2ಕ್ಕಿಂತ ಹೆಚ್ಚಿಗೆ ಸಂಖ್ಯೆಗಳಿರ್ತಾವಲ್ಲ, ಅದಕ್ಕೋಸ್ಕರ. ಈಗ ನೋಡಿ ಎಕ್ಸಾಂಪಲ್, 5 × 2 × 3 ಇದೊಂದು ಲೆಕ್ಕ, ಹೌದಾ. ನೋಡಿ, 5 × 2 3 6, ಹೌದಾ. 5 6 30. ಇನ್ನು ಇದನ್ನೇನು ಮಾಡೋಣ, ಯಾವುದೇ ರೀತಿ ಗುಂಪು ಮಾಡ್ಬೋದು. 2ಅನ್ನು ಈ ಕಡೆ ಬರೆದು ಒಳಗಡೆ 5 × 3, ಹೌದಾ. 2 × 5 3 15, 15 2 30, ಹೌದಾ. ನೋಡಿ, 30. ಈ ರೀತಿಯಾಗಿ ಗುಂಪು ಮಾಡಿದ್ರು 30 ಬರುತ್ತೆ. ಈ ರೀತಿಯಾಗಿ ಗುಂಪು ಮಾಡಿದ್ರು ಕೂಡ 30 ಬರುತ್ತೆ. ಆಯ್ತಾ? ಅರ್ಥ ಆಯ್ತಲ್ಲ. ಇನ್ನೊಂದು ಎಕ್ಸಾಂಪಲ್ ಅನ್ನ ನೋಡೋಣ. 4 × 3 × 2, ನೋಡಿ, 4 × 3 6, 4 24. ನೋಡಿ, ನೆಕ್ಸ್ಟ್ ಇವಾಗ 3 4 × 2, 3 × 4 × 2 8, 3 8s 24. ನೋಡಿ, ಹೌದಲ್ಲ. ಇದನ್ನ ಯಾವುದೇ ತೆರನಾಗಿ ಗುಂಪು ಮಾಡಿದ್ರೂ ಕೂಡ ಏನಾಗುತ್ತೆ? ಆನ್ಸರ್ ಒಂದೇ ಬರುತ್ತೆ. ಇದು ಏನಾಗುತ್ತೆ ಅಂದ್ರೆ ಗುಣಾಕಾರದ ಸಹವರ್ತನೆಯ ನಿಯಮವನ್ನ ಅಳವಡಿಸಿಕೊಂಡಿದೆ ಅಂತ ಗೊತ್ತಾಗುತ್ತೆ. ಈ ರೀತಿಯಾಗಿರ್ತಕ್ಕಂಥ ಲೆಕ್ಕಗಳು 6ನೇ ತರಗತಿಯ ಗಣಿತ ಪಠ್ಯ ಪುಸ್ತಕದಲ್ಲಿದೆ. ಇದು ಗೊತ್ತಿತ್ತು ಅಂದ್ರೆ ಮುಂದಿನ ಅಭ್ಯಾಸವನ್ನ ನಾವು ಆರಾಮಾಗಿ ನಡೆಸಬಹುದು. ಮುಂದಿನ ತರಗತಿಯಲ್ಲಿ ನಾವು ಏನ್ ಮಾಡೋಣ, ಈ ಒಂದು ನಿಯಮಗಳನ್ನು ಅನುಸರಿಸಿಕೊಂಡಿರ್ತಕ್ಕಂಥ ಲೆಕ್ಕಗಳನ್ನು ಬಿಡಿಸೋಣ. ಥ್ಯಾಂಕ್ ಯು.